ಮೊದಲನೇದಾಗಿ ಕಲಬುರಗಿಲಿ ಬಿಜೆಪಿ ನಾಯಕರುಗಳೆಲ್ಲ ಬಂದು ಪ್ರತಿಭಟನೆಯನ್ನ ಮಾಡಿ ಎಲ್ಲ ಇದು ಮಾಡಿದ್ರು ಸರ್. ನೀವು ಎಳ್ನೀರು ಕುಡಿಸಿದ್ರ? ನೋಡಿ, ನಾವು ಎಳ್ನೀರು ಕುಡಿಸೋದಕ್ಕಿಂತ ಜನರೇ ನೀರು ಕುಡಿಸಿದ್ದಾರೆ. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಒಬ್ಬ ರಾಜ್ಯಾಧ್ಯಕ್ಷರು ಅನುಪಸ್ಥಿತಿ ಇದ್ದಾರೆ ಅಂದ್ರೆ ಎಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನಾನು ಡೇ ಒನ್ ಇಂದ ಹೇಳ್ತಾ ಇರೋದು, ಇದನ್ನ ಎಷ್ಟು ಅವರು ಕೆಣಕ್ತಾರೆ, ಇದ್ರ ಬಗ್ಗೆ ಎಷ್ಟು ಅವರು ಪರಿಶೀಲನೆ ಮಾಡ್ತಾರೆ, ಇದ್ರ ಬಗ್ಗೆ ಎಷ್ಟು ತನಿಖೆ ನಡೀತದೆ, ಅಷ್ಟೇ ಮುಖಭಂಗ ಅವ್ರಿಗೆ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ಏನು ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇವತ್ತು ಕಾಟಾಚಾರಕ್ಕೆ ಮಾಡಿದ್ರು. ಬೃಹತ್ ಪ್ರತಿಭಟನೆ ಅಂದ್ಬಿಟ್ಟು ವಿರೋಧ ಪಕ್ಷದ ಇರುವಂತ ಬಿಜೆಪಿಗೆ 2,000 ಜನನೂ ಸೇರ್ಸ್ಲಿಕ್ಕಾಗಿಲ್ಲ ಅಂದ್ರೆ ಮುಖಭಂಗನೇ ಅಲ್ವಾ? ನೀವು ನೋಡಿದಿರ ಎಲ್ಲ ವಿಜುವಲ್ಸ್, ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ. ಸೊ ಅದರಿಂದ ಇದ್ರ ಬಗ್ಗೆ ನಾನು ಹೇಳದ್ನಲ್ಲ ಆಗ್ಲೇ, ಬಿಜೆಪಿ ಒಂದು ಮನೆ 100 ಬಾಗಿಲಾಗಿದೆ. ಒಬ್ರು ವಕ್ಫ್ ಹೋರಾಟ ಮಾಡ್ತಾ ಇದ್ರೆ, ಒಬ್ರು ಈ ಆಡ್ ಹಾಕ್ ಕಮಿಟಿ ನಡೆಸ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಬಾಣಂತಿಯರ ಸಾವು ಬಗ್ಗೆ ಮಾತನಾಡ್ತಾ ಇದ್ರೆ, ಇನ್ನ ಕೆಲವು ಜನ KSRTC ಇದರಲ್ಲಿ ಹೂ ಕೊಡ್ತಾ ಇದ್ದಾರೆ, ಇನ್ನ ಕೆಲವು ಜನ ಪ್ರಿಯಾಂಕರ್ಗೆ ಅಂದ್ಬಿಟ್ಟು ಅಲ್ಲಿ ಕಲಬುರಗಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೂ ಕೂಡ ಇಶ್ಯೂ ಇರ್ಲಾರ್ದನ್ನ ಪಬ್ಲಿಕ್ ಡೊಮೇನ್ ನಲ್ಲಿ ತರಲಿಕ್ಕೆ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬಣಗಳು. ಸೊ ಅದು ಯಾವುದು ಕೂಡ ಯಶಸ್ವಿ ಆಗಲ್ಲ. ಸೊ ಅದರಿಂದ ಏನೇ ಇದ್ರೂ ಕೂಡ ಈ ಸರ್ಕಾರ ಜನರ ಪರವಾಗಿದೆ, ಜನರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಮುಂಚೆಯಿಂದಾನು ಹೇಳ್ಕೊಂಡು ಬರ್ತಾ ಇದೆ, ಮುಂದಿನ ಕೂಡ ಅದೇ ರೀತಿನಲ್ಲಿ ಮಾಡ್ತಾರೆ. ಟಾರ್ಗೆಟ್ ಆಗಿದ್ದಾರೆ ಅಂತ. ಹೌದು, ಈಗ ಇವಾಗಿಂದ ಅಲ್ಲ, ಎಲ್ಲ ಈಗ 4-5 ವರ್ಷ ಆಯ್ತು ಯಾವಾಗ ಇವರ ಬಿಜೆಪಿಯವರ ಭ್ರಷ್ಟಾಚಾರದ ಬಣ್ಣವನ್ನ ನಾವು ಬಯಲು ಮಾಡಿಟ್ಟಿದ್ದೀವಿ, ಅವಾಗಿಂದ ಇವ್ರನ್ನ ಟಾರ್ಗೆಟ್ ಇದ್ದೀವಿ. ಇವ್ರದಿರ್ಬೋದು, ಪಕ್ಷದ ಕಡೆಯಿಂದ ಇರ್ಬೋದು, ಮತ್ತೆ ಸೈದ್ಧಾಂತಿಕವಾಗಿ ನಾವು ಈ RSS ಮತ್ತೆ ಈ ಮನುಸ್ಮೃತಿ ತತ್ವದ ವಿರುದ್ಧ ಇದ್ದೀವಿ. ಸೊ ಅದಕ್ಕೆ ಅವರಿಗೆ, ನಮಗೆ ಬಸವ ತತ್ವ, ಬುದ್ಧ ತತ್ವ, ಸಂವಿಧಾನ ಅಂದ್ರೆ ನಮಗೆ ಇಷ್ಟ, ಅವರಿಗೆ RSS ತತ್ವ ಇಷ್ಟ. RSS ತತ್ವ, ಈ ಬುದ್ಧ ಬಸವ ತತ್ವ ಬೆಳೆದ್ರೆ RSS ತತ್ವ ಕುಸಿಬೇಕು. ಅದೇನಾದ್ರೂ ಕುಸಿತ ಆದಾಗ ಏನಾಗುತ್ತೆ, ಇವ್ರದ್ದು ಅಸ್ತಿತ್ವನೇ ಉಳ್ಕೊಳಲ್ಲ. ಸೊ ಅದರಿಂದ ಅವ್ರು ನಮ್ಮ ವಿರುದ್ಧ ಇದ್ದಾರೆ. ಸೊ ಅದಕ್ಕೆ ಕ್ವೈಟ್ ನ್ಯಾಚುರಲಿ ವಿ ಆರ್ ಆಲ್ ಟಾರ್ಗೆಟೆಡ್. ಮೊನ್ನೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳಿಕೆಯನ್ನ ನೀಡಿದ್ರು. ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಅದಕ್ಕೆ ಇವರೆಲ್ಲ ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಮನವೊಲಿಸಲಿಕ್ಕೆ ಇವೆಲ್ಲ ನಮ್ಮ ವಿರುದ್ಧವಾಗಿ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.